ನಮಸ್ಕಾರ. ನಿರ್ಮಲವಾಣಿ ವಾಹಿನಿಯ ವೀಕ್ಷಕ ಬಂಧುಗಳಿಗೆ ಸುಸ್ವಾಗತ. ಈವರೆಗೆ DVಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ವ್ಯಾಖ್ಯಾನವನ್ನು ಆಲಿಸಿದ್ದೀರಿ. ಇಂದು ಪ್ರಾರಂಭದಲ್ಲಿ ಮಂಕುತಿಮ್ಮನ ಕಗ್ಗ ಕೃತಿಯ ವೈಶಿಷ್ಟ್ಯವನ್ನು ಪ್ರಸ್ತುತಪಡಿಸುತ್ತಿದ್ದೇನೆ. DVಜಿ ಎಂಬ 3 ಅಕ್ಷರದಿಂದಲೇ ಸುಪ್ರಸಿದ್ಧರಾದವರು ಡಾಕ್ಟರ್ ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪನವರು. ಕನ್ನಡ ನಾಡಿನ ಪ್ರತಿಭಾವಂತರಲ್ಲಿ ಪ್ರಭಾವಶೀಲರಲ್ಲಿ ಒಬ್ಬರು. ಅವರು ಆಧುನಿಕ ಭಾರತೀಯ ಸಾಹಿತ್ಯದ ಒಂದು ಅಶ್ವತ್ಥವೃಕ್ಷ. ಅವರು ಸೃಷ್ಟಿಸಿದ ಮಂಕುತಿಮ್ಮನ ಸರ್ವಜ್ಞ, ತಿರುವಳ್ಳುವರ್, ವೇಮನ ಅವರ ಸಾಲಿನವರು. ನೀತಿ ಬೋಧಕ ಮತ್ತು ಕಲಾ ಸೌಂದರ್ಯಗಳು ಮಂಕುತಿಮ್ಮನ ಕಗ್ಗದಲ್ಲಿ ಬೆಸೆದುಕೊಂಡಿರುವ ಹಾಗೆ ಇನ್ನೊಂದು ಕಡೆ ಕಾಣಸಿಗದು. ಈ ಕೃತಿ ಮೌಲ್ಯ ಪ್ರಜ್ಞೆಯನ್ನು ಬೆಳೆಸಿ ಕನ್ನಡಿಗರ ಬದುಕಿಗೆ ರುಚಿ ಮತ್ತು ಜೀವವನ್ನು ಕೊಟ್ಟಿದೆ. ಒಂದೊಂದು ಪದ್ಯವು 4 ಸಾಲುಗಳಿಂದ ಕೂಡಿದ್ದು. ಈ ಪದ್ಯಗಳನ್ನು ಮುಕ್ತಕ ಎಂದೇ ಹೇಳಬಹುದು. ಮುಕ್ತಕ ಎಂದರೆ ಕಡಿಮೆ ಶಬ್ದಗಳಿಂದ ರಚಿತವಾಗಿ ವಿಶೇಷ ಅರ್ಥವನ್ನು ನೀಡುತ್ತದೆ. ಮುಕ್ತಕ ಪದದ ಅರ್ಥ ಬಿಡಿ ಪದ್ಯ ಅಥವಾ ಸ್ವತಂತ್ರ ಪದ್ಯ ಎಂದು. ಇದು ಸಾಮಾನ್ಯವಾಗಿ ಒಂದು ಸಣ್ಣ ಪದ್ಯವಾಗಿದ್ದು ತನ್ನದೇ ಆದ ಪೂರ್ಣ ಅರ್ಥವನ್ನು ಹೊಂದಿರುತ್ತದೆ. ಮುಕ್ತಕಗಳನ್ನು ಪ್ರತ್ಯೇಕವಾಗಿ ಓದಿದಾಗಲೂ ಆನಂದ ನೀಡುವಂತಹ ರಚನೆಗಳಾಗಿವೆ. ಕಾವ್ಯ ಪ್ರಕಾರಗಳಲ್ಲಿಯೇ ಮುಕ್ತಕ ಅತ್ಯಂತ ಸಣ್ಣದಾದರೂ ಸುಂದರವಾದದ್ದು ಹೌದು. ಒಂದೊಂದು ಪದ್ಯವು ವೇದದ ಋಕ್ ಇದ್ದಂತೆ. ಅದರೊಳಗೆ ಒಂದು ಗ್ರಂಥಕ್ಕೆ ಸಾಲುವಷ್ಟು ವಿಷಯವನ್ನು ಬಚ್ಚಿಟ್ಟಿದ್ದಾರೆ. ಗಟ್ಟಿಯಾದ ಚಿಂತನೆಯ ಫಲವತ್ತಾದ ಮನಸ್ಸಿನ ಫಲದಲ್ಲಿ ಹುಟ್ಟಿದ ಈ ಕಗ್ಗ DVಜಿಯವರ ವಿಶಿಷ್ಟ ಮತ್ತು ಅದ್ಭುತ ಕೊಡುಗೆ. ಇಡೀ ಗ್ರಂಥವನ್ನು ಒಟ್ಟಾಗಿ ಓದುವುದಲ್ಲ, ಬಿಡಿ ಬಿಡಿಯಾಗಿ ಒಂದೆರಡು ಕಗ್ಗಳನ್ನಷ್ಟೇ ಓದಿ ಮನಸ್ಸಿನೊಳಗೆ ಮೆಲುಕು ಹಾಕಬೇಕು. ಈ ಸಾಲುಗಳಲ್ಲಿರುವ ಜೀವನದ ಅನುಭವವನ್ನು ನಮ್ಮ ಸ್ವಾನುಭವದೊಂದಿಗೆ ತೂಗಿ ನೋಡಬೇಕು. ಸಂತೋಷದಲ್ಲಿರುವಾಗಲೂ ಇದನ್ನು ಆಸ್ವಾದಿಸಬಹುದು. ಸಂಕಟದಲ್ಲಿರುವಾಗಲೂ ಓದಿ ಧೈರ್ಯ ತಾಳಬಹುದು. ಅದರಿಂದ ನೆಮ್ಮದಿ ಮನಃಶಾಂತಿಯನ್ನುಂಟು ಮಾಡುತ್ತದೆ. ಅಂಥ ವಿಶಿಷ್ಟ ಅತ್ಯದ್ಭುತ ಕೃತಿ ಮಂಕುತಿಮ್ಮನ ಕಗ್ಗ. ಕುರುಕ್ಷೇತ್ರ ಯುದ್ಧದ ಪ್ರಸಂಗದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನ್ನು ಉದ್ದೇಶಿಸಿ ಹಲವಾರು ಸಂದೇಶ ನೀಡಿದ್ದಾನೆ ಪ್ರಪಂಚಕ್ಕೆ, ಜನಕ್ಕೆ. ಇಲ್ಲಿ DVಜಿಯವರು ಮಂಕುತಿಮ್ಮನ ಮೂಲಕ ಜಗತ್ತಿನ ಜನರಿಗೆ ಅತಿ ಉಪಯುಕ್ತವಾದ ಸಂದೇಶ ಸಾರಿದ್ದಾರೆ. ಆದ್ದರಿಂದಲೇ ಈ ಕಗ್ಗ ಆಧುನಿಕ ಕಾಲದ ಭಗವದ್ಗೀತೆ ಎಂದರೆ ತಪ್ಪಾಗಲಾರದು. ಇಂದಿನ ಸಂಚಿಕೆಯಲ್ಲಿ ಶ್ರೀಮತಿ ರಮಾ ರಾಜಗೋಪಾಲ್ರವರು ಮಂಕುತಿಮ್ಮನ ಕಗ್ಗದ ಮುಂದುವರೆದ ಭಾಗವನ್ನು ವ್ಯಾಖ್ಯಾನ ಮಾಡಲಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ಈಗ ಮುಂದಿನದು ಮಾನವರೋ ದಾನವರೋ ಎಂಬ ಒಂದು ವಿಚಾರವನ್ನ ನಾವು ವಿಶ್ಲೇಷಣೆ ಮಾಡಲಿದ್ದೇವೆ. ಇದರಲ್ಲಿ ಬರತಕ್ಕಂತಹ ಪದ್ಯವನ್ನ ನಾನೀಗ ವಾಚನ ಮಾಡುತ್ತಿದ್ದೇನೆ. ಏನು ಭೈರವ ಲೀಲೆ ಈ ವಿಶ್ವ ವಿಭ್ರಮಣೆ, ಏನು ಭೂತಗ್ರಾಮನಾರ್ತನೋನ್ಮಾದ, ಏನಗ್ನಿಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಮಂಕುತಿಮ್ಮ. ಏನು ಭೈರವ ಲೀಲೆ ಈ ವಿಶ್ವ ವಿಭ್ರಮಣೆ, ಏನು ಭೂತಗ್ರಾಮನ್ ಆರ್ತನೋನ್ಮಾದ, ಏನಗ್ನಿಗೋಳಗಳು ಏನಂತರಾಳಗಳು, ಏನು ವಿಸ್ಮಯ ಸೃಷ್ಟಿ ಮಂಕುತಿಮ್ಮ ಮಂಕುತಿಮ್ಮ. ಈ ಜಗತ್ತು ಒಮ್ಮೆ ನಾವು ಈ ಜಗತ್ತನ್ನ ಪರ್ಯಟನ ಮಾಡುವುದು ಅಂದರೆ ಸುತ್ತಿ ನೋಡಿದಾಗ, ಕಣ್ಣಾಡಿಸಿದಾಗ ಎಲ್ಲಿ ನೋಡಿದರೂ ಭೈರವ ಲೀಲೆ ಅಂದರೆ ರುದ್ರ ತಾಂಡವ ನೃತ್ಯ
ಎಲ್ಲೆಲ್ಲೂ ಅದನ್ನೇ ನಾವು ಇಂದು ಕಾಣುತ್ತಿದ್ದೇವೆ. ಭೂತಗ್ರಾಮ ಆರ್ತನೋನ್ಮಾದ ಅಂದರೆ ಇಲ್ಲಿ ಭೂತಗ್ರಾಮ ಅಂದರೆ ಪಂಚಭೂತಗಳು. ಪಂಚಭೂತಗಳು ಯಾವ್ಯಾವುದು? ಪೃಥ್ವಿ, ಆಕಾಶ, ವಾಯು, ಜಲ ಮತ್ತು ತೇಜಸ್. ಇವುಗಳಿಂದ ಆಗತಕ್ಕಂತಹ ಅನಾಹುತಗಳು. ಒಟ್ಟಿನಲ್ಲಿ ಒಂದೇ ಮಾತಿನಲ್ಲಿ ಹೇಳುವುದಾದರೆ ಪ್ರಕೃತಿ ವಿಕೋಪ. ಪ್ರಕೃತಿ ವಿಕೋಪದಿಂದ ಆಗತಕ್ಕಂತಹ ಅನಾಹುತಗಳು, ಅವುಗಳ ಆರ್ಭಟ ಪ್ರಕೃತಿ ವಿಕೋಪಗೊಂಡಾಗ ಹೇಗೆ ಅಬ್ಬರಿಸುತ್ತದೆ ಎಂಬುದನ್ನ ನಾವು ನೋಡ್ತಾನೆ ಇದ್ದೇವೆ. ಇತ್ತೀಚೆಗಷ್ಟೇ ನಡೆದಂಥದ್ದು, ಈಗ ಒಂದೆರಡು ದಿನದಲ್ಲಿ ನಡೆದಂತ ರಷ್ಯಾದ ಒಂದು ಭೂಕಂಪ. ಈ ಭೂಕಂಪದ ಪ್ರಭಾವ ಎಷ್ಟು ತೀವ್ರತೆಯಿಂದ ಕೂಡಿತ್ತು. ಎಂತೆಂತಹ ಉತ್ತಮವಾಗಿ ಬೆಳೆದಂತಹ ನಗರಗಳೆಲ್ಲ ಒಂದೇ ಕ್ಷಣದಲ್ಲಿ ಹೇಗೆ ಧರಾಶಾಯಿ ಆದವು, ಇವೆಲ್ಲವನ್ನು ನಾವು ಕಣ್ಣಾರೆ ಕಂಡಿದ್ದೇವೆ. ಇದು ಒಂದು ಕೇವಲ ಸಣ್ಣ ಉದಾಹರಣೆ ಅಷ್ಟೇ. ಆದರೆ ಇಂತಹದ್ದು ಪ್ರತಿನಿತ್ಯ ಪ್ರಪಂಚದ ಒಂದು ಕಡೆ ನಡೆಯುತ್ತಿರುತ್ತದೆ. ಇದರಿಂದ ಎಷ್ಟೊಂದು ಜೀವ ಸಂಕುಲನಕ್ಕೆ ಹಾನಿಯಾಗುತ್ತದೆ. ಎಲ್ಲ ಜೀವ ಸಂಕುಲಗಳು ನಲುಗಿ ಹೋಗಿ ಆರ್ತನಾದ ಮಾಡುತ್ತವೆ. ಅವುಗಳ ಜೀವನ ಪೂರ್ತಿ ಹಾಳಾಗಿ ಹೋಗುತ್ತದೆ, ಸಂಕಟಮಯವಾಗಿ ಹೋಗುತ್ತದೆ. ಏನು ಮಾಡುವುದು ತೋಚದೆ ಅವುಗಳ ಗೋಳಾಟ, ನರಳಾಟ ಈ ವಿಶ್ವದ ತುಂಬಿಕೊಂಡಿದೆ. ಇನ್ನು ಜಲಪ್ರಳಯ ಬಂದಾಗ ಸುನಾಮಿ, ಹೀಗೆ ಅನೇಕ ರೀತಿಯ ನದಿಗಳಲ್ಲಿ ಪ್ರವಾಹಗಳು ಉಕ್ಕಿ ಬಂದು ಊರೇ ಕೊಚ್ಚಿ ಹೋಗುವುದು, ಇವೆಲ್ಲವೂ ಸಾಧಾರಣವಾಗಿ ನಾವು ಇಂದಿನ ದಿನಗಳಲ್ಲಿ ನೋಡುತ್ತಲೇ ಬಂದಿದ್ದೇವೆ. ಇವೆಲ್ಲವೂ ಪಂಚಭೂತಗಳಿಂದ ಆಗತಕ್ಕಂತಹ ಹಾನಿ. ಇದು ಪ್ರಕೃತಿ ವಿಕೋಪದಿಂದ ಆಗಿರುವಂಥದ್ದು. ಇದನ್ನೆಲ್ಲ ನಾವು ತಡೆಯುವುದಕ್ಕೆ ಸಾಧ್ಯವೇ ಇಲ್ಲ. ಇಷ್ಟಲ್ಲ ಅಲ್ಲದೆ ಆಕಾಶದಲ್ಲಿ ಸಿಡಿಲು ಗುಡುಗುಗಳು ಬಂದಾಗ ಬೆಂಕಿಯ ಉಂಡೆಗಳು ಉಗುಳಿ ಅದರಿಂದವೂ ಸಹ ಅನೇಕ ರೀತಿಯ ದುರಂತಗಳು ಸಂಭವಿಸುತ್ತವೆ. ಇದೆಲ್ಲ ಯಾಕೆ, ಹೇಗೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳಲಾಗದೆ ವಿಸ್ಮಯವನ್ನು ಹುಟ್ಟಿಸುತ್ತೆ, ಭಯವನ್ನು ಸಹ ಹುಟ್ಟಿಸುವಂಥದ್ದು ಈ ಒಂದು ಪ್ರಪಂಚ ವಿಸ್ಮಯ ಅನಿಸುತ್ತೆ. ಮತ್ತೆ ಮುಂದಿನ ಪದ್ಯ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತ ಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಏನು ಪ್ರಪಂಚವಿದು, ಏನು ಧಾಳಾಧಾಳಿ, ಏನದ್ಭುತ ಪಾರ ಶಕ್ತಿ ನಿರ್ಘಾತ, ಮಾನವನ ಗುರಿಯೇನು, ಬೆಲೆಯೇನು, ಮುಗಿವೇನು, ಏನರ್ಥವಿದಕ್ಕೆಲ್ಲ ಮಂಕುತಿಮ್ಮ. ಈ ಪ್ರಪಂಚ ಏನಿದು, ಎಷ್ಟೊಂದು ವಿಚಿತ್ರವಾಗಿದೆ. ಎಲ್ಲಿ ನೋಡಿದರೂ ಸಹ ಯಾವಾಗಲೂ ಒಂದಲ್ಲ ಒಂದು ರೀತಿಯ ಭೀತಿ, ಧಾಳಿ, ಏನು ಧಾಳಾಧಾಳಿ, ಎಲ್ಲಿ ನೋಡಿದರೂ ಹೋರಾಟ. ಮನುಷ್ಯನಲ್ಲಿ ಒಂದು ರೀತಿಯ ಅತಿಯಾದ ಆಸೆ, ಎಲ್ಲವೂ ತನಗೇ ಬೇಕು, ಎಲ್ಲವೂ ತನ್ನದೇ, ಇಡೀ ಭೂಮಂಡಲವೇ ತನ್ನ ಕೈಲಿ ಇರಬೇಕು ಎಂಬ ಹೆಬ್ಬಯಕೆ ಮನುಷ್ಯನ ದುರಾಸೆಯಿಂದ ಇಂದಿನ ದಿನ ಎಲ್ಲರೂ ಪರಸ್ಪರ ಹೊಡೆದಾಡುತ್ತಾ ಕಚ್ಚಾಡುತ್ತಾ, ಭೂಮಿಗಾಗಿ ನೆಲಕ್ಕಾಗಿ ಕಚ್ಚಾಡುತ್ತಾ ಎಲ್ಲವನ್ನು ಸರ್ವನಾಶ ಮಾಡುತ್ತಿದ್ದಾರೆ. ಉದಾಹರಣೆಗೆ ಈಗ ನಡೆಯುತ್ತಿರತಕ್ಕಂತಹ ಇಸ್ರೇಲ್ ಮತ್ತು ಪ್ಯಾಲೆಸ್ತೈನ್ ಯುದ್ಧ, ರಷ್ಯಾ ಉಕ್ರೇನ್ ಯುದ್ಧ, ಮತ್ತೆ ನಮ್ಮ ಕಾಶ್ಮೀರದಲ್ಲೇ ನಡೆದಂತಹ ಪಹಲ್ಗಾವ್ ಒಂದು ನರಮೇಧ, ಇವೆಲ್ಲವನ್ನು ನಾವು ನೋಡ್ತಾ ಇದ್ದೇವೆ. ಇದು ನಮ್ಮ ಕಣ್ಣಿಗೆ ಕಟ್ಟಿದಂತೆ ಇದೆ. ಇವೆಲ್ಲ ಬೇಕಾ? ಮಾನವೀಯತೆ ಎಲ್ಲಿ ಹೋಯಿತು? ಯಾಕೆ ಈ ರೀತಿ? ಮನುಷ್ಯನ ಮೌಲ್ಯವಾದ್ರೂ ಏನು, ಬೆಲೆ ಏನು, ಅವನ ಗುರಿ ಏನು? ಬರೀ ಈ ರೀತಿಯ ನಾಶ ಮಾಡೋದೇ ಅವನ ಗುರಿನ? ಏನು ಒಂದು ಅರ್ಥವಾಗ್ತಾ ಇಲ್ಲ. ಅವನ ಮುಗಿವು ಇದಕ್ಕೆಲ್ಲ ಎಂದಿಗೆ ಅಂತ್ಯ ಇದೆ, ಮುಗಿವು ಯಾವಾಗ ಅಂತ DVG ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಏನು ಹೇಳಬೇಕು, ಹೇಗೆ ಮಾಡಬೇಕು ಎಂಬುದು ನಮಗೆ ಅರಿವಿಗೆ ಬರ್ತಾ ಇಲ್ಲ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ಪದ್ಯಗಳನ್ನ ನಾವು ವಾಚನ ಮಾಡೋಣ. ನಮಸ್ಕಾರ.